ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದೆ. ಈ ವಾರದಲ್ಲಿ 5 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ 3 IPOಗಳ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ವಿಡಿಯೋಸನ್ನು ಕೂಡ ನೀವು ನೋಡ್ಬೋದಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ ಲಿಮಿಟೆಡ್ IPO ಬಗ್ಗೆ ಡಿಸ್ಕಷನ್ ಅನ್ನು ಮಾಡೋಣ. ಕಂಪನಿ ಯಾವ ಒಂದು ಬಿಸ್ನೆಸ್ ಮಾಡೆಲ್ ಅನ್ನು ಫಾಲೋ ಮಾಡ್ತಾರೆ, ಫಿನಾನ್ಷಿಯಲ್ಸ್ ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿ ಇದೆ, ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಈ ಕಂಪನಿಯಲ್ಲಿ ಮಾಡ್ಬೋದಾ, ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ 2013ರಲ್ಲಿ ಪ್ರಾರಂಭವಾದಂತಹ ಒಂದು ಜ್ಯುವೆಲ್ಲರಿ ಕಂಪನಿ ಆಗಿರ್ತಾರೆ. ಇವರು ತಮ್ಮ ಸ್ಟೋರ್ಸ್ಗಳಲ್ಲಿ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಡೈಮಂಡ್ ಈ ರೀತಿಯ ಜ್ಯುವೆಲ್ಲರಿಗಳನ್ನು ಸೆಲ್ ಮಾಡ್ತಾರೆ. ಸೊ PNG ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಇವರು ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಬಟ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ನಲ್ಲಿ 8 ಸಬ್ ಬ್ರ್ಯಾಂಡ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡೈಮಂಡ್ ಜ್ಯುವೆಲ್ಲರಿ ಕಲೆಕ್ಷನ್ನಲ್ಲಿ ಕೂಡ 2 ಸಬ್ ಬ್ರ್ಯಾಂಡ್ಸ್ ಇದೆ. ಇದರ ಜೊತೆಯಲ್ಲಿ ಇವರು ಪ್ಲಾಟಿನಮ್ ಜ್ಯುವೆಲ್ಲರಿ ಸೆಗ್ಮೆಂಟ್ನಲ್ಲಿ ಕೂಡ 2 ಸಬ್ ಬ್ರ್ಯಾಂಡ್ಗಳನ್ನು ಹೊಂದಿದ್ದಾರೆ. ಕಂಪನಿ ಟೋಟಲ್ 33 ಸ್ಟೋರ್ಸ್ಗಳನ್ನು ಹೊಂದಿದ್ದಾರೆ. ಅದರಲ್ಲಿ 32 ಸ್ಟೋರ್ಸ್ ಭಾರತದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮಹಾರಾಷ್ಟ್ರ ಮತ್ತೆ ಗೋವಾದ 18 ಸಿಟಿಗಳಲ್ಲಿ 32 ಸ್ಟೋರ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟೋರ್ US ನಲ್ಲಿ ಇದೆ. ಸೊ ಈ 33 ಸ್ಟೋರ್ಗಳಲ್ಲಿ 23 ಸ್ಟೋರ್ಗಳನ್ನ ಕಂಪನಿ ಓನ್ ಮಾಡ್ತಾರೆ. ಸೊ 10 ಸ್ಟೋರ್ಸ್ಗಳನ್ನ ಫ್ರಾಂಚೈಸಿ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಹಾಗೆ ಈ ಕಂಪನಿಯಲ್ಲಿ 1152 ಎಂಪ್ಲಾಯೀಸ್ ಕೆಲಸ ಕೂಡ ಮಾಡ್ತಾರೆ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ IPO ಸೆಪ್ಟೆಂಬರ್ 10ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೆಪ್ಟೆಂಬರ್ 12 ಗುರುವಾರದವರೆಗೂ ಈ ಒಂದು IPO ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 456, ಹಾಗೆ ಕಟ್ ಆಫ್ ಪ್ರೈಸ್ 480 ರೂಪಾಯಿ ಸೆಟ್ ಆಗಿದೆ. 31 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 31 ಶೇರ್ಗಳಿಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ 1 ಲಾಟ್, ಮ್ಯಾಕ್ಸಿಮಮ್ 13 ಲಾಟ್ಗೆ ನೀವು ಅಪ್ಲೈ ಮಾಡಬಹುದು. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,880 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಗೆ ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,93,440 ರೂಪಾಯಿ ಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 13 ಸೆಪ್ಟೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಫಂಡ್ 16 ಸೆಪ್ಟೆಂಬರ್ಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 16 ಸೆಪ್ಟೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 17 ಸೆಪ್ಟೆಂಬರ್ ಆಗಿರುತ್ತೆ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಪ್ರಾಫಿಟ್ನಲ್ಲಿ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 69 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ 4 ಕ್ವಾರ್ಟರ್ಗಳಲ್ಲಿ ಡಿಕ್ಲೇರ್ ಮಾಡಿದ್ರು. 2023ಕ್ಕೆ ಇದು 93 ಕೋಟಿಗೆ ಜಂಪ್ ಆಗಿದೆ. ಹಾಗೆ ರೀಸೆಂಟ್ ಆಗಿ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 154 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಬಟ್ ಒಂದು ಕನ್ಸರ್ನ್ ಅಂದ್ರೆ ಡೆಟ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. ಸೊ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 283 ಕೋಟಿ ಇದ್ದಂತ ಸಾಲ 2024ರ ಫಿನಾನ್ಷಿಯಲ್ ಇಯರ್ಗೆ 396 ಕೋಟಿ ಆಗಿದೆ. IPO ಇಶ್ಯೂ ಸೈಜ್ 1100 ಕೋಟಿ. 1100 ಕೋಟಿಯಲ್ಲಿ ಫ್ರೆಶ್ ಇಶ್ಯೂ 850 ಕೋಟಿ ಆಗಿರುತ್ತೆ. ಸೊ ಈ 850 ಕೋಟಿ ಅಮೌಂಟ್ ಏನು IPO ನಿಂದ ಬರುತ್ತೆ, ಇದನ್ನ ಕಂಪನಿ ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಡೆವಲಪ್ ಮಾಡೋದ್ರಲ್ಲಿ ಬಳಸ್ಕೋಬಹುದಾಗುತ್ತೆ. ಬಟ್ 250 ಕೋಟಿಯ ಆಫರ್ ಫಾರ್ ಸೇಲ್ ಏನಿದೆ, ಇದರಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಹಾಗೆ ಪ್ರಮೋಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ 250 ಕೋಟಿಯನ್ನ ಇನ್ವೆಸ್ಟರ್ಸ್ಗಳು ಮತ್ತೆ ಪ್ರಮೋಟರ್ಸ್ಗಳು ತಗೋತಾರೆ. 850 ಕೋಟಿ ಅಮೌಂಟ್ ಏನು IPO ನಿಂದ ಬರ್ತಿದೆ, ಅದನ್ನ ಕಂಪನಿ ಮಹಾರಾಷ್ಟ್ರದಲ್ಲಿ ಇನ್ನು 12 ಹೊಸ ಸ್ಟೋರ್ಸ್ಗಳ ಓಪನ್ ಮಾಡೋದ್ರಲ್ಲಿ ಬಳಸ್ಕೋತಾರೆ. ಹಾಗೇನೆ ಅವರ ಡೆಟ್ ಏನು ಈಗ ಆಲ್ರೆಡಿ ಇನ್ಕ್ರೀಸ್ ಆಗಿದೆ, ಅದನ್ನ ಕಡಿಮೆ ಮಾಡುವಂತ ಪ್ಲಾನ್ಸ್ ಗಳು ಕೂಡ ಇದೆ. ಜನರಲ್ ಕಾರ್ಪೊರೇಟ್ ಪರ್ಪಸ್ ನಲ್ಲಿ ಕೂಡ ಈ ಒಂದು ಅಮೌಂಟ್ ಅನ್ನ ಬಳಕೆ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ಸೊ 850 ಕೋಟಿಯ ಫ್ರೆಶ್ ಇಶ್ಯೂ ಇರೋದು ಈ ಒಂದು IPO ನ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಯಾವ ಕೆಟಗರಿಗಳಲ್ಲಿ ಎಷ್ಟು ಶೇರ್ಸ್ ಅನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕೆಟಗರಿಯಲ್ಲಿ 50% ಆಫರ್ ಇರುತ್ತೆ. ರಿಟೇಲ್ ಕೆಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. NII ಕೆಟಗರಿಯಲ್ಲಿ 15% ಆಫರ್ ನೋಡೋದಕ್ಕೆ ಸಿಗ್ತದೆ. ಸೊ ರಿಟೇಲ್ ಕೆಟಗರಿಯಲ್ಲಿ 35% ಆಫರ್ ಇದೆ. 1100 ಕೋಟಿಯ IPO ಇಶ್ಯೂ ಸೈಜ್. ಸೊ ಒಂದು ಮೀಡಿಯಂ ಸೈಜ್ ನ IPO ಆಗಿರೋದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಿದ್ದೀರಾ IPO ನಲ್ಲಿ ಅಲಾಟ್ಮೆಂಟ್ ಸಿಗ್ತಿಲ್ಲ ಅಂತ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಗಳಿಂದ ಅಪ್ಲೈ ಮಾಡಿದಾಗ ಕೂಡ ಅಲಾಟ್ಮೆಂಟ್ ಸಿಗ್ತಿಲ್ಲ ಅನ್ನೋದು ಕನ್ಸರ್ನ್ ಆಗಿದೆ. ಬಟ್ ಒಂದು IPO ರಿಟೇಲ್ ಕೆಟಗರಿಯಲ್ಲಿ 10 ರಿಂದ 15 ಟೈಮ್ ಓವರ್ ಸಬ್ಸ್ಕ್ರೈಬ್ ಆದಾಗ ನಾವು 3-4 ಡಿಮ್ಯಾಟ್ ಅಕೌಂಟ್ ಗಳಿಂದ ಅಪ್ಲೈ ಮಾಡಿದ್ರು ಕೂಡ ಅಲಾಟ್ಮೆಂಟ್ ನ ಚಾನ್ಸಸ್ ಮಿಸ್ ಆಗಬಹುದು. ಯಾಕೆಂದ್ರೆ ತುಂಬಾನೇ ಓವರ್ ಸಬ್ಸ್ಕ್ರಿಪ್ಷನ್ಸ್ ಬರ್ತಿದೆ. ಆದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಯಾವುದೇ ಒಂದು IPO ರಿಟೇಲ್ ಕೆಟಗರಿಯಲ್ಲಿ 3 ರಿಂದ 4 ಟೈಮ್ ಸಬ್ಸ್ಕ್ರೈಬ್ ಆದಾಗ ನೀವು 3-4 ಡಿಮ್ಯಾಟ್ ಅಕೌಂಟ್ ಗಳಿಂದ ಅಪ್ಲೈ ಮಾಡಿದಾಗ ಅಲಾಟ್ಮೆಂಟ್ ಕನ್ಫರ್ಮ್ ಆಗುತ್ತೆ. ಬಟ್ ತುಂಬಾನೇ ಓವರ್ ಸಬ್ಸ್ಕ್ರಿಪ್ಷನ್ ಬಂದಾಗ ಅಲಾಟ್ಮೆಂಟ್ ನ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಲಕ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ಪ್ಲೇ ಮಾಡುತ್ತೆ. ಲಾಟ್ರಿ ಬೇಸ್ಡ್ ಸಿಸ್ಟಮ್ ಆಗಿರೋದ್ರಿಂದ ಯಾರಿಗೆ ಲಕ್ ಇರುತ್ತೆ ಅವ್ರಿಗೆ ಅಲಾಟ್ಮೆಂಟ್ ಸಿಗುವಂತ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ.
ಪ್ರೀಮಿಯರ್ ಎನರ್ಜೀಸ್ ಐಪಿಒನಲ್ಲಿ ರಿಟೇಲ್ ಕ್ಯಾಟಗರಿ 7ರಿಂದ 8 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಆ ಒಂದು ಐಪಿಒನಲ್ಲಿ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಅಲಾಟ್ಮೆಂಟ್ ಸಿಕ್ಕಿದೆ. ಹಾಗೆ ಓಲಾ ಎಲೆಕ್ಟ್ರಿಕ್ನ ಐಪಿಒ ಬಂದಾಗ ರಿಟೇಲ್ ಕ್ಯಾಟಗರಿ 3ರಿಂದ 4 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಬಟ್ ಆಗ ಮಾರ್ಕೆಟ್ ವೀಕ್ ಇದ್ದಿದ್ದರಿಂದ ತುಂಬ ಜನ ಅಪ್ಲಿಕೇಶನ್ಸ್ ಅನ್ನ ಹಾಕಿರಲಿಲ್ಲ. ಆ ರೀಸನ್ನಿಂದ ಅಲಾಟ್ಮೆಂಟ್ ಮಿಸ್ ಆಗಿದೆ. ಸೊ ಐಪಿಒಗಳಲ್ಲಿ ಒಳ್ಳೆ ಪ್ರೀಮಿಯಂ ಇದ್ದಾಗ ಅಪ್ಲಿಕೇಶನ್ ಅನ್ನ ಹಾಕ್ತಿರ್ಬೋದಾಗುತ್ತೆ. ಯಾವುದಾದ್ರೂ ಒಂದು ಐಪಿಒ ಅಲಾಟ್ ಆಗುತ್ತೆ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 480ರ ಕಟ್ ಆಫ್ ಪ್ರೈಸ್ ಅನ್ನು ಏನು ಕಂಪನಿ ಸೆಟ್ ಮಾಡಿದರೆ ಈ ಒಂದು ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 6,500 ಕೋಟಿ ಆಗಿರುತ್ತೆ. ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ 22 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ 22-23ರ ಪಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದರೆ ಇಂಡಸ್ಟ್ರಿ ಪಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಚೀಪಾಗಿ ಕಾಣಿಸುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಐಪಿಒನ ತರ್ತಿದ್ದಾರೆ. ಹಾಗೆ ಕಂಪನಿಯ ROE ROCE ಕೂಡ ಸ್ಟ್ರಾಂಗ್ ಆಗಿದೆ. 25% ಮೇಲೆ ROE ROCE ನೋಡೋದಕ್ಕೆ ಸಿಗ್ತದೆ. ಇನ್ವೆಸ್ಟರ್ಸ್ಗಳಿಗೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಡೆಟ್ ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಬಟ್ ಐಪಿಒನಿಂದ ಬರುವಂತ ಫ್ರೆಶ್ ಇಶ್ಯೂ ಅಮೌಂಟ್ ಏನಿದೆ ಸೊ ಅದರಿಂದ ಸ್ವಲ್ಪ ಡೆಟ್ ಅನ್ನ ಕಂಪನಿ ಕಡಿಮೆ ಮಾಡ್ಕೋಬಹುದು. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ ಐಪಿಒ ಪೀರ್ ಕಂಪ್ಯಾರಿಸನ್ ಅಂದರೆ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಲ್ಯಾಣ್ ಜ್ಯುವೆಲ್ಲರ್ಸ್, ಸೆಂಕೋ ಗೋಲ್ಡ್ ಹಾಗೆಯೇ ತಂಗಮಲೈ ಜ್ಯುವೆಲ್ಲರ್ಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ 100ರ ಪಿಯಲ್ಲಿ ಟ್ರೇಡ್ ಆಗ್ತಿದ್ರೆ ಸೆಂಕೋ ಮತ್ತು ತಂಗಮಲೈ 42-45ರ ಪಿಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಗಾಡ್ಗಿಲ್ ಜ್ಯುವೆಲ್ಲರ್ಸ್ ತಮ್ಮ ಐಪಿಒನ ತರ್ತಿದ್ದಾರೆ. ಹಾಗೆ ಟೈಟನ್ ಕೂಡ ಈ ಕಂಪನಿಯ ಕಾಂಪಿಟೇಟರ್ ಆಗಿರ್ತಾರೆ. ಹಾಗೆ ಸಾಕಷ್ಟು ಅನ್ಲಿಸ್ಟೆಡ್ ಪ್ಲೇಯರ್ಸ್ಗಳು ಕೂಡ ಕಾಂಪಿಟೇಷನ್ ಅನ್ನ ಕೊಡ್ತಾರೆ. ಸೊ ಓವರ್ ಆಲ್ ಜ್ಯುವೆಲ್ಲರಿ ಬಿಸ್ನೆಸ್ ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ ಐಪಿಒ ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ 480ರ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದರೆ 240 ರೂಪಾಯಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ ಆಲ್ರೆಡಿ ಈ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಸಾಕಷ್ಟು ಪ್ಲೇಯರ್ಸ್ಗಳು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದ್ದಾರೆ. ಬಟ್ PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ನ ವ್ಯಾಲ್ಯೂಷನ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಆದ್ರಿಂದ ಮೀಡಿಯಂ ಟರ್ಮ್ನ ವ್ಯೂ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬಟ್ ಒಂದು ಡ್ರಾಬ್ಯಾಕ್ ಅಂದ್ರೆ ಕಂಪನಿ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಹೆಚ್ಚಿನ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿದ್ದಾರೆ. ಹಾಗೆ ಈಗ ಐಪಿಒನಿಂದ ಬರುವಂತ ಅಮೌಂಟ್ ಅನ್ನ ಕೂಡ ಮಹಾರಾಷ್ಟ್ರದಲ್ಲೇ ಇನ್ನಷ್ಟು ಸ್ಟೋರ್ಗಳನ್ನ ಓಪನ್ ಮಾಡೋದಕ್ಕೆ ಬಳಸ್ಕೋತಾರೆ. ಸೊ ಬೇರೆ ಸ್ಟೇಟ್ಗಳಲ್ಲಿ ಎಕ್ಸ್ಪಾನ್ಷನ್ನ ಪ್ಲಾನ್ ಇಲ್ಲ. ಮಹಾರಾಷ್ಟ್ರದಲ್ಲೇ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಇದ್ದಾರೆ. ಸೊ ಒಂದು ರೀಜನಲ್ ಜ್ಯುವೆಲರಿ ಬಿಸ್ನೆಸ್ ಆಗಿರುತ್ತೆ. ಈಗ ನಾವು ಕರ್ನಾಟಕ, ತಮಿಳುನಾಡಿನಲ್ಲಿ ಅಬ್ಸರ್ವ್ ಮಾಡಿದಾಗ ಸ್ವರ್ಣ, ಲಲಿತಾ ಜ್ಯುವೆಲ್ಲರ್ಸ್ ಇವರು ರಿನೌಂಡ್ ಪ್ಲೇಯರ್ಸ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದ ಒಂದು ಬಿಸ್ನೆಸ್ ಅನ್ನ ಕಂಪನಿ ಬಿಲ್ಡ್ ಮಾಡಿದ್ದಾರೆ. ಫೈನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆದ್ರಿಂದ ಮೀಡಿಯಂ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಕಂಪನಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಬಟ್ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಖಂಡಿತವಾಗ್ಲೂ ಈ ಐಪಿಒನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. PN ಗಾಡ್ಗಿಲ್ ಜ್ಯುವೆಲ್ಲರ್ಸ್ ಐಪಿಒ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಐಪಿಒ ರಿವ್ಯೂಸ್ ಮತ್ತೆ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.